ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಸಂಜೆ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಈಗ ತಾನೇ ಒಂದು ಹಾಫ್ ಆನ್ ಅವರ್ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ದೀನಿ. ತುಂಬ ಟಯರ್ಡ್ ಆಗೋಗಿತ್ತು ಅಂತ ಒಂದು ಪವರ್ ನ್ಯಾಪ್ ಮಾಡಿಬಿಟ್ರೆ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಈಗ ಶುಂಠಿ ಮತ್ತು ಏಲಕ್ಕಿ ಟೀ ಮಾಡ್ತಾಯಿದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ. ಈಗ ಶುಂಠಿ ಮತ್ತು ಏಲಕ್ಕಿ, ಫಸ್ಟು ನೀರು ಹಾಕಿ ಟೀ ಪುಡಿ ಹಾಕ್ತೀರಲ್ವ, ಸ್ವಲ್ಪ ಶುಂಠಿ ಎಲ್ಲ ಜಜ್ಜಿ ಹಾಕಿ ಏಲಕ್ಕಿನ ಕುಟ್ಟಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಕಾಫಿ ಮಾಡಬೇಕಾದ್ರೆ ಏನು ಅಂದರೆ ಸ್ವಲ್ಪ ನೀವು ಜಾಸ್ತಿ ಕುದಿಸೋಕ್ಕೆ ಹೋಗಬಾರ್ದು, ಹೊರಗಡೆನೇ ಪೌಡರ್ ಹಾಕಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಬೇಕು. ಬಟ್ ಟೀ ಆ ಥರ ಅಲ್ಲ, ಚೆನ್ನಾಗಿ ಕುದಿಸ್ಬೇಕಾಗತ್ತೆ ನೋಡಿ. ಈ ರೀತಿ ಚೆನ್ನಾಗಿ ಕುದಿಸಿದ್ರೆ ಟೇಸ್ಟನ್ನು ಚೆನ್ನಾಗಿ ಬರುತ್ತೆ. ನೀವು ಯಾವಾಗಾರ ತುಂಬ ಸಾಕಾಗಿದೆ, ತಲೆನೋವು ಬರ್ತಾಯಿದೆ ಅಂದಾಗೆಲ್ಲ ಈ ಥರ ಶುಂಠಿ ಏಲಕ್ಕಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಟೀ ಮಾಡ್ಕೊಂಡು ಕುಡೀರಿ, ತುಂಬ ರಿಫ್ರೆಶಿಂಗ್ ಅಂತ ಅನಿಸುತ್ತೆ. ಈಗ ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಆಮೇಲೆ ಇದು ಟೀ ಇನ್ನೂ ಟೇಸ್ಟ್ ಬರಬೇಕು ಅಂದರೆ ಬೆಲ್ಲ ಯೂಸ್ ಮಾಡೋದ್ರಿಂದ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಟೇಸ್ಟ್ ವೈಸು ಮತ್ತು ಹೆಲ್ತ್ ವೈಸು ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಎಲ್ಲ ಜಾಸ್ತಿ ಅಲ್ವಾ, ಸೊ ಅದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಬೆಲ್ಲನ ಕುಟ್ಟಿ ಇಟ್ಕೊಂಡಿರ್ತೀನಿ ಈ ರೀತಿ. ಆದಷ್ಟು ಲಾಸ್ಟಲ್ಲೇ ಹಾಕ್ತೀನಿ, ಯಾಕೆಂದರೆ ಬೆಲ್ಲ ಹಾಕಿದ ತಕ್ಷಣ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಲೆಲ್ಲ. ಅದಕ್ಕೆ ಈ ರೀತಿ ಬೆಲ್ಲನ ಕುಟ್ಟಿಟ್ಕೊಂಡು ಲಾಸ್ಟಲ್ಲಿ ಹಾಕಿ ಒಂದು 2 ನಿಮಿಷ ಆಫ್ ಮಾಡಿಬಿಡ್ತೀನಿ. ಆಮೇಲೆ ಹೀಟ್ಗೆ ಇದು ಮೆಲ್ಟಾಗಿ ಹೋಗುತ್ತೆ. ಈ ಥರ ಕುಟ್ಟಿ ಇಟ್ಕೊಂಡಿದ್ರೆ ನೀವು ನೀಟಾಗಿ ಸ್ಟೋರ್ ಮಾಡ್ಕೋಬೇಕು. ಇಲ್ಲ ಆ ಟೈಮಲ್ಲೇ ಕುತ್ಕೊಂಡು ಮಾಡ್ತೀರಾ ಅಂದರೆ ಕೆಲವು ಸತಿ ಬೇಜಾರಾಗ್ಬಿಡುತ್ತೆ, ಒಂದೇ ಟೈಮ್ ಮೂಡಿರಲ್ಲ ಅಲ್ವಾ. ಸೊ ಈ ಥರ ಕುಟ್ಟಿ ಇಟ್ಕೊಂಡ್ಬಿಟ್ಟಿದ್ರೆ ಆರಾಮಾಗಿ ಮಾಡ್ಕೋಬೋದು. ಟೇಸ್ಟ್ ವೈಸ್ ಅಂತೂ ಬೆಲ್ಲದ ಟೀ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದೀತಾ ಇದೆ, ಆ ಕಲರ್ ಚೆನ್ನಾಗಿ ಬಿಟ್ಕೋಬೇಕು. ಇನ್ನೇನು ಸ್ಟವ್ ಆಫ್ ಮಾಡ್ತೀನ ಅನ್ನೋವಾಗ ಸ್ವಲ್ಪ ಬೆಲ್ಲದ ಪುಡಿನ ಹಾಕಿ ಆಫ್ ಮಾಡಿದ್ರೆ ಆಗೋಯ್ತು. ಆ ಹೀಟ್ಗೆ ಆಗೋಗುತ್ತೆ ನೋಡಿ. ಬೆಲ್ಲ ಹಾಕ್ತಾಯಿದ್ದೀನಿ, ಇದು ಅಚ್ಚು ಬೆಲ್ಲನೇ ಪುಡಿ ಮಾಡಿ ಇಟ್ಕೊಂಡಿರೋದು. ನಿಮ್ಮ ಸ್ವೀಟ್ ಪ್ರಕಾರ ನೀವು ಹಾಕ್ಕೊಂಡ್ರೆ ಆಯಿತು. ಬೇಕಾದ್ರೆ ನಿಮ್ಗೆ ಇನ್ನೂ ಅಡ್ಜಸ್ಟ್ ಆಗೋಲ್ಲ, ತುಂಬ ಬೆಲ್ಲದ ಇಷ್ಟ ಆಗೋಲ್ಲ ಅಂದರೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಬೆಲ್ಲ ಯೂಸ್ ಮಾಡಿಕೊಂಡು ಗ್ರ್ಯಾಜುವಲಿ ನಿಮ್ಮ ಟೇಸ್ಟ್ನ ಚೇಂಜ್ ಮಾಡಿಕೊಂಡ್ರೆ ಆಗೋಗುತ್ತೆ ನೋಡಿ. ಅಷ್ಟೇ, ಆಫ್ ಮಾಡಬೇಕು ಇಮಿಡಿಯೇಟಾಗಿ. ಇಲ್ಲಾಂದರೆ ಒಂದು ಕಡೆ ಬೆಲ್ಲ ಕರಗಿಸ್ಕೊಂಡು ಅದನ್ನು ಮಾಡ್ತಾರೆ ಕೆಲವರೆಲ್ಲನೂ, ಅದೆಲ್ಲ ಸ್ವಲ್ಪ ಪ್ರೊಸೀಜರ್ ಉದ್ದಕ್ಕಿರುತ್ತೆ. ಸೊ ಈ ಥರ ಮಾಡಿದ್ರೆ ನೋಡಿ ಟೀನೂ ಹೊಡಿಯಲ್ಲ, ಟೇಸ್ಟೂ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಈಗ ಟೀ ಸೋದಿಸ್ತಾ ಇದ್ದೀನಿ. ಈ ಚೊಂಬು ನೋಡ್ಬೋದು, ಇದು ಚೊಂಬಿನ ಹಿಂದೆ ಒಂದು ಕತೆ ಇದೆ. ಈ ಮನೆಗೆ ಬಂದಾದಮೇಲೆ ತುಂಬ ಕೂದಲು ಉದುರ್ತಾ ಇತ್ತು ಅಂತ ಕೂದಲೆಲ್ಲ ಕಲೆಕ್ಟ್ ಮಾಡಿಕೊಂಡು ತೊಗೊಂಡಿರೋ ಚೊಂಬಿದು. ಸೊ ಎಷ್ಟು ಕ್ಯೂಟಾಗಿ ಚಿಕ್ಕ ಚೊಂಬಿದು. ಸೊ ಇದರಲ್ಲೇ ಈಗ ಟೀ ಸೋದಿಸ್ತಾ ಇದ್ದೀನಿ. ಸೊ ಟೀ ಕುದೀತಾ ಇರ್ಬೇಕಾದ್ರೆ ಒಳ್ಳೆ ಘಮ 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 ಅಂತ ಇರುತ್ತೆ, ಶುಂಠಿದು ಏಲಕ್ಕಿದು ಎಲ್ಲ. ನೀವು ಕಾಫಿ ಲವರ್ಸಾ ಟೀ ಲವರ್ಸಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಸೊ ಈಗ ಬಿಸಿ ಬಿಸಿಯಾಗಿರೋ ಶುಂಠಿ ಏಲಕ್ಕಿ ಟೀ ರೆಡಿಯಾಗಿದೆ. ಫ್ರೆಂಡ್ಸ್, ಈಗ ನೋಡಿ ಇವತ್ತಿಂದು ಸ್ಟೆಪ್ ಕೌಂಟ್ ತೋರಿಸ್ತೀನಿ. ಈ ಸ್ಟೆಪ್ ಕೌಂಟ್ ಬಂದು ಏನೋ ವಾಕಿಂಗ್ ಮಾಡಿರೋದಲ್ಲ, ಕಾಲೇಜಲ್ಲಿ ಓಡಾಡಿರೋದು ಮತ್ತು ಬಸ್ ಸ್ಟಾಪಿಂದ ಮನೆಗೆ ಬಂದಿರೋದು 4612. ಸೊ ಇನ್ನು ಅರ್ಧ ಗಂಟೆ ವಾಕಿಂಗ್ ಮಾಡಿದ್ರೆ ಡೈಲಿ 10,000 ಟಾಸ್ಕ್ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿ, ಅಕ್ಟೋಬರ್ 14 ಇಷ್ಟು ಸ್ಟೆಪ್ ಕೌಂಟ್ ಆಗಿದೆ, 4612. ಫ್ರೆಂಡ್ಸ್, ಇವತ್ತು ನಿಮ್ಮ ಜೊತೆ ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ಹಳೆ ಕ್ಲಿಪ್ಪಿಂಗ್ಸೂ ಹಾಕಿದ್ದೀನಿ. ಜಸ್ಟ್ ವಿಡಿಯೋ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಹೋಗಬೇಡಿ, ಆಡಿಯೋನ ಕೇಳ್ತಾ ಹೋಗಿ ಆಯಿತಾ. ಲೈಫು ಎಷ್ಟು ಚಿಕ್ಕದು ಅಂತ ಇವತ್ತು ನೋಡಿ ಒಂಥರ ಸೀರಿಯಸ್ಸಾಗಿ ಬೇಜಾರಾಗೋಯಿತು. ಇವತ್ತು ಹೀಗೆ ಬಸ್ ಸ್ಟಾಪಲ್ಲಿ ಕೂತಿದ್ವಿ ಆಯಿತಾ, ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲಿ ಏನಾಯಿತು ಅಂದರೆ ಒಂದು ಹುಡುಗಿ ಗಾಡಿ ಓಡಿಸ್ಕೊಂಡು ಬರ್ತಿದ್ಲು. ಅಂದರೆ ಆ ಹುಡುಗಿನೇ ಓಡಿಸ್ಕೊಂಬರ್ತಿದ್ಲು, ಹಿಂದೆ ಇನ್ನೊಂದು ಹುಡುಗಿ ಕೂತಿದ್ಲು. ಹೀಗೆ ಓಡಿಸ್ಕೊಂಬರ್ಬೇಕಾದ್ರೆ ಸ್ವಲ್ಪ ಹ್ಯಾಂಡ್ಲ್ ಹಾಗೆ ಹೀಗೆ ಶೇಕ್ ಮಾಡ್ತಾಯಿದ್ಲು. ನಾನು ಹೀಗೆ ಅಬ್ಸರ್ವ್ ಮಾಡ್ಕೊಂಡು ಕೂತಿದ್ದೆ ಆರಾಮಾಗಿ. ಸಡನ್ನಾಗಿ ಒಂದು ಬಸ್ಸು ಬಂದು ಆಟೋಮೆಟಿಕ್ಕಾಗಿ ಬಸ್ ಸ್ಟಾಪ್ ಅಲ್ವಾ, ನಮ್ಮ ಬಸ್ ಅಲ್ಲ ಅದು, ಅವ್ರು ಬೇರೆ ಬಸ್ಸು, ಅದು ಬಂದು ಬಸ್ ಸ್ಟಾಪ್ ಹತ್ರ ಸ್ಟಾಪ್ ಆಯಿತು. ಆಮೇಲೆ ಹುಡುಗಿ ಇದ್ದಕ್ಕಿದ್ದಂಗೆ ಫುಲ್ಲು ರ್ಯಾಶಾಗಿ ಬಿದ್ದುಬಿಟ್ಲು ಆಯಿತಾ. ಅವಳಿಗೇನು ಟಚ್ ಆಗಿಲ್ಲ, ಬಸ್ ಟಚ್ ಆಗಿಲ್ಲ, ಏನೂ ಟಚ್ ಆಗಿಲ್ಲ, ಸಡನ್ನಾಗಿ ಬಿದ್ದುಬಿಟ್ಲು. ನಾವೆಲ್ಲ ಗಾಬರಿ ಆದ್ವಿ, ಅಲ್ಲ ಅಷ್ಟೊಂದು ಜನ ಬಸ್ಸಿಗೆ ವೇಟ್ ಮಾಡ್ತಿದ್ವಲ್ಲ.
ನಮಗೊಂಥರ ಗಾಬರಿ ಆಗೋಯಿತು. ಹತ್ತಿರ ನೋಡಿದ್ರೆ ಆ ಹುಡುಗಿಗೆ ಫುಲ್ಲು ಫುಟ್ಸ್ ಅಟ್ಯಾಕ್ ಆಗೋಗಿದೆ. ಅವಳಿಗೆ ಕಂಟ್ರೋಲೇ ಇಲ್ಲ ಗಾಡಿ. ಆಮೇಲೆ ತುಂಬ ಒಂಥರ ಅನ್ಕಾನ್ಷಿಯಸ್ ಆಗಿ ಒಂಥರ ಎದುರುಸ್ರು ತೊಗೊಂಡು ಕೈಕಾಲೆಲ್ಲ ಅದರಿಸ್ಕೊಂಡು ನಮಗೆಲ್ಲ ಸಿಕ್ಕಾಪಟ್ಟೆ ಗಾಬರಿ ಆಗೋಯಿತು. ಅಲ್ಲಿ ಇರೋರೆಲ್ಲನೂ ಎಲ್ಲ ಸುಮಾರು ಜನ ಗಂಡಸರೇ ಇದ್ದಿದ್ದು. ನಾನು ಮತ್ತು ಇನ್ನೊಂದು ಲೇಡೀಸ್ ಇದ್ದಿದ್ದು. ಅದೆಂಥ ಗಾಬರಿ ಆಗೋಯಿತು ಅಂದರೆ ಸರಿ ನನಗೂ ಒಂಥರ ಬ್ಲ್ಯಾಂಕ್ ಆದಂಗೆ ಆಯಿತು. ಫಸ್ಟ್ ನನಗನ್ಸಿದ್ದು ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತ. ಅಲ್ಲೇ ಹತ್ರನೇ ಹಾಸ್ಪಿಟ್ಲ್ ಇತ್ತು ಅಂತ ಎತ್ತಿದ್ದು ಆಯಿತಾ. ಕೈಯೆಲ್ಲ ಹಿಂಗೆ ತಲೆಗೆ ಕೈ ಹಾಕಿದೆ. ಒಬ್ಬರು ಬಾಡಿನ ಎತ್ತಿದ್ರು. ಎಲ್ಲರೂ ಸೇರಿಕೊಂಡು ಗಂಡಸರು ಪಾಪ ಕಾಲೆಲ್ಲ ಇಟ್ಕೊಂಡು ಎತ್ತಿದ್ರು. ನಾನು ತಲೆ ಕೆಳಗಡೆ ಕೈ ಹಾಕಿದ್ದೀನಿ. ನೋಡಿದ್ರೆ ತಲೆಗೆ ಫುಲ್ಲು ಏಟಾಗ್ಬಿಟ್ಟಿದೆ. ಅಷ್ಟು ಸ್ಪೀಡಾಗಿ ಬರ್ತಿದ್ಲಲ್ಲ, ಅವಳಿಗೆ ಕಂಟ್ರೋಲ್ ಸಿಕ್ಕಿಲ್ಲ. ಆಮೇಲೆ ಸಡನ್ನಾಗಿ ಬಿದ್ದಿದ್ದಾಳಲ್ವ, ಒಂಥರ ಕಂಟ್ರೋಲ್ ಇಲ್ಲದೆ ಇದು ನೆಲಕ್ಕೆ ತಾಕ್ಬಿಟ್ಟಿದೆ ತಲೆ ಎಲ್ಲ. ಸಿಕ್ಕಾಪಟ್ಟೆ ಬ್ಲಡ್ಡು, ಕೈಯೆಲ್ಲ ಬ್ಲಡ್ ಆಗೋಯ್ತು ಫ್ರೆಂಡ್ಸ್. ನನಗೆ ಹೆಂಗೆ ಆಗೋಯ್ತು ಅಂದರೆ ತುಂಬಾ ಬೇಜಾರಾಗೋಯ್ತು. ಕಣ್ಣಾರೆ ಅಷ್ಟೆಲ್ಲ ನೋಡಿ ಅಲ್ಲಿ ನೆಲದ ಮೇಲೆಲ್ಲ ಬ್ಲಡ್ಡು. ಆಮೇಲೆ ಪುಣ್ಯಕ್ಕೆ ಏನು ಅಂದರೆ ಅವಳು ಹಿಂದೆ ಕೂತಿದ್ಲಲ್ಲ, ಅವಳಿಗೇನೂ ಆಗಿರಲಿಲ್ಲ, ಸ್ವಲ್ಪ ಕಾಲೆಲ್ಲ ತರ್ಚಿತ್ತು. ಆಮೇಲೆ ಅವಳು ಬಂದಿರೋ ಸ್ಪೀಡಿಗೆ ಇನ್ನೊಂದು ಗಾಡಿಗೆ ಗುದ್ದಿದ್ದಾಳೆ ಅವಳು. ನಮಗದು ಒಂದು ಸೆಕೆಂಡಲ್ಲಿ ಏನೇನಾಗೋಯ್ತಪ್ಪ ಅನ್ನೋ ಲೆವೆಲ್ಗೆ ಆಯಪ್ಪನಿಗೂ ಕಾಲು ಫುಲ್ಲು ರಕ್ತ ಎಲ್ಲ ಬರ್ತಾಯಿದೆ, ಸೋರ್ತಾ ಇದೆ, ಒಂಥರ ತುಂಬ ಏಟಾಗೋಗಿದೆ ಆಯಪ್ಪನಿಗೂ. ಆಯಪ್ಪ ಪಾಪ ಏನೂ ಅಂತಿಲ್ಲ, ಯಾಕೆಂದರೆ ಯಾರ್ದೂ ತಪ್ಪಿಲ್ಲ ಅಲ್ಲಿ. ಆ ಹುಡುಗಿಗೆ ಫಿಟ್ಸ್ ಬಂದಿದ್ದಿತ್ತು. ಸಡನ್ನಾಗಿ ಕಂಟ್ರೋಲ್ ಇಲ್ದಂಗೆ ಬಿದ್ದುಬಿಟ್ಟು ಮತ್ತು ಆ ಗಾಡಿ ಇನ್ನೊಂದು ಗಾಡಿಗೆ ಹೊಡೆದು. ಸದ್ಯ ಬಸ್ಸಿಗೇನು ಅವಳು ಅಟ್ಯಾಕ್ ಆಗಿಲ್ಲ, ಬಸ್ ಕೆಳಗಡೆ ಏನು ಸಿಕ್ಕಾಕೊಳ್ಳೋದು ಆ ಥರ ಎಲ್ಲ ಏನೂ ಆಗಿಲ್ಲ. ಸಡನ್ನಾಗಿ ಅಲ್ಲೊಂದು ಆಟೋ ಡ್ರೈವರ್ ಇದ್ದರು. ಅವ್ರು ಹೇಳಿದ್ರು ನನ್ನ ಹತ್ರನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ. ಅವಳು ಆ ಹುಡುಗಿ ಎಲ್ಲ ಕರ್ಕೊಂಡೋದ್ರು. ನಾನು ಅಲ್ಲಿಗೂ ಹೋಗೋಣ ಅಂದ್ಕೊಂಡೆ. ಅವರು ಗಂಡಸರೆಲ್ಲ ಬೇಡ ಬಿಡಿ, ನಾವು ಹೋಗ್ತೀವಿ ಹಿಂದೆನೇ, ನೀವು ಮಕ್ಕಳು ಬೇರೆ ಇದ್ರಲ್ಲ, ನಂಗೆ ಬಿಟ್ಟು ಹೋಗೋಕ್ಕೂ ಆಗ್ತಿರ್ಲಿಲ್ಲ. ಒಂಥರ ಪರಿಸ್ಥಿತಿ ನಾವು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ಕೋಬೇಕು ಅಂತ ಅನಿಸ್ಬಿಡ್ತು. ಅವರೂ ಹೇಳಿದ್ರು ಇಲ್ಲ ನೀವು ನೋಡ್ಕೊಳ್ಳಿ, ನಾವು ಹೋಗ್ತೀವಿ ಅಂತ. ಆಮೇಲೆ ಸ್ವಲ್ಪ ಸಿಚುವೇಶನ್ ಸೀರಿಯಸ್ಸೇ ಅಂತೆ. ಏನಪ್ಪ ಅನಿಸ್ಬಿಡ್ತು ನಿಜವಾಗ್ಲೂ. ಎಷ್ಟು ಗಾಬರಿ ಆಗೋಯ್ತು ಅಂದರೆ, ಒಂದು ತುಂಬ ಅನ್ಸರ್ಟನ್ನು ಫ್ರೆಂಡ್ಸ್. ನಾವಿಷ್ಟು ಲೈಫು ಜಂಜಾಟ ಅಂದ್ಕೊಂಡು ಏನೇನಕ್ಕೋ ತಲೆ ಕೆಡಿಸ್ಕೊಂಡು ಚಿಕ್ಕ ಪುಟ್ಟದಕ್ಕೆಲ್ಲ ಗಂಟೆಗಟ್ಟಲೆ ಯೋಚನೆ ಮಾಡಿಕೊಂಡು ದಿನಗಟ್ಟಲೆ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಈ ಥರ ಒಂದು ಸೆಕೆಂಡಲ್ಲಿ ಯಾರು ಏನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಯಿತಾ. ಯಾರ್ದೂ ತಪ್ಪಿಲ್ಲ. ಫಸ್ಟ್ ಆಫ್ ಆಲ್ ಅಂಥ ಪೇಷಂಟ್ಗಳು ಆ ಥರ ಹುಷಾರಿಲ್ಲ ಅಂದರೆ ಗಾಡಿ ಓಡ್ಸೋಕ್ಕೆ ಹೋಗಬಾರ್ದು. ಅವರೂ ರಿಸ್ಕು. ಅದು ಹಿಂದೆ ಬೇರೆ ಒಂದು ಹುಡುಗಿನ ಕೂರಿಸ್ಕೊಂಡಿದ್ರೆ ಅಂದರೆ ಒಂದು 21 ವರ್ಷ ಅಂತ ಅಂದ್ಕೊಳ್ಳಿ ಅವಳಿಗೆ ಆಯಿತಾ. ಅವಳಿಗೆ ತುಂಬ ಗಾಬರಿ ಆಗೋಯಿದೆ. ಫುಲ್ಲು ಬ್ಲಡ್ ಫ್ಲೋ ಆಗೋಯಿತು. ಅವಳು ಬೇರೆ ಒಂಥರ ಯೆಲ್ಲೋ ಕಲರ್ದು ಡ್ರೆಸ್ ಬೇರೆ ಹಾಕ್ಕೊಂಡಿದ್ಲು. ಫುಲ್ಲು ನೀವು ನಂಬ್ತಾ ಇಲ್ಲ, ಅಷ್ಟು ಬ್ಲಡ್ಡು ಅಲ್ಲಿ ನೆಲದ ಮೇಲೆಲ್ಲ ಅಷ್ಟು ಬ್ಲಡ್ಡು. ಯೂಶ್ವಲಿ ಯೋಚನೆ ಮಾಡಿ ನಮ್ಮ ಲೇಡೀಸ್ಗೆ ಅಷ್ಟು ಬ್ಲಡ್ ಎಲ್ಲ ನೋಡ್ಬಿಟ್ಟಿದ್ದೀವಿ ಅಂದರೆ ನಂಗೆ ಒಂಥರ ಆದಂಗೆ ಆಯಿತು. ಬಟ್ ನಾನು ಏನು ಅಂದರೆ ಆ ಟೈಮಲ್ಲಿ ಧೈರ್ಯ ಕೆಡಲ್ಲ. ಆ ಟೈಮಲ್ಲಿ ಪ್ರಾಕ್ಟಿಕಲಿ ಏನು ಥಿಂಕ್ ಮಾಡ್ಬೇಕು, ಬ್ಲ್ಯಾಂಕ್ ಆಗಂದಂಗೆ ಆಗುತ್ತೆ. ಯೂಶ್ವಲಿ ಎಷ್ಟೋ ಸತಿ ಆ ಥರ ಸಿಚುವೇಶನ್ಸ್ ಬಂದಾಗ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಏನಾದರೂ ಆಗ್ಬಿಡುತ್ತಲ್ವ, ಆ ಥರ ಎಲ್ಲ ಆದಾಗ ಬ್ಲ್ಯಾಂಕ್ ಆದಂಗೆ ಆಗುತ್ತೆ. ಬಟ್ ಆ ಟೈಮಲ್ಲಿ ಏನು ಪ್ರಾಕ್ಟಿಕಲ್ ಆ್ಯಕ್ಷನ್ಸ್ ತೊಗೋಬೇಕು ಅದನ್ನು ತೊಗೋಬೇಕು. ಆ ಥರ ಆಯಿತಾ. ಆಮೇಲೆ ಅಲ್ಲೆಲ್ಲ ಹೋಗಿ ಆಮೇಲೆ ಕೈಯೆಲ್ಲ ತೊಳ್ಕೊಂಡೆ. ಒಂದು 10 ನಿಮಿಷ ನನಗೇನು ಆಗ್ತಾಯಿದೆ ಅಂತಲೇ ಇದು ಮಾಡೋಕ್ಕಾಗಲಿಲ್ಲ. ಅಲ್ಲೂ ಅಷ್ಟೇ ಅದು ಸಿಚುವೇಶನ್ನ ಎಷ್ಟೋ ಜನಕ್ಕೆ ಅನಲೈಸೇ ಮಾಡೋಕ್ಕಾಗಲಿಲ್ಲ. ಆ ಹುಡುಗಿ ಯಾಕೆ ಬಿದ್ಲು, ಆಮೇಲೆ ಅವಳನ್ನ ಇಟ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಅಷ್ಟು ಅವಳಿಗೆ ಟ್ರೆಮರ್ಸ್ ಅಂತ ಹೇಳ್ತೀವಲ್ಲ, ಒಂಥರ ನಡ್ಗೋದು, ಎದುರುಸಿರು ತೊಗೊಳ್ಳೋದು, ಕಣ್ಣೆಲ್ಲ ಮೇಲ್ ಮಾಡ್ಕೊಳ್ಳೋದು, ನೊರೆ ಬಾಯಲ್ಲೆಲ್ಲ ಬರೋದು, ಈ ಥರ ಎಲ್ಲ ಆಗ್ತಿತ್ತು. ಅಪ್ಪ ಲೈಫಲ್ಲಿ ಇಂಥವೆಲ್ಲ ನೋಡ್ಬಿಟ್ರೆ ಅಂತೂ ಲೈಫ್ ಇಷ್ಟೇನಾ ಅಂತ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಗೊತ್ತಾ, ಈ ಲೈಫ್ ಈ ಜನ್ರೇಷನಲ್ಲಿ ಈಗ ಪ್ರೆಸೆಂಟ್ ಇರೋ ಜೀವನದಲ್ಲಿ ವರ್ಲ್ಡಲ್ಲಿ ಹೆಂಗೆ ಅಂದರೆ ನಾವು ಏನೋ ಸಾಧಿಸೋದು ಬೇಡ, ಬದುಕಿದ್ರೆ ಸಾಕಾಗಿದೆಯಾ ಅನಿಸ್ಬಿಡುತ್ತೆ ಫ್ರೆಂಡ್ಸ್. ನಿಜ ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಏನೋ ಹೋಗ್ಬಿಡ್ತಾರೆ. ತಿನ್ಬೇಕಾರೆ ಯಾರಿಗೂ ಹುಷಾರಿಲ್ಲ. ನಮ್ಮ ರಿಲೇಟಿವ್ನು ಅಷ್ಟೇ ತಿನ್ನೋವರೆಗೂ ಚೆನ್ನಾಗಿದ್ರಂತೆ. 41 ವರ್ಷ ಆಯಿತಾ, ಒಂದು ಜೆಂಟ್ಸ್ ಆಯಿತಾ, 41 ವರ್ಷಕ್ಕೆ ತಿನ್ನೋವರೆಗೂ ಚೆನ್ನಾಗಿದ್ದಾರೆ. ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ಸ್ ಆಗಿ ಸತ್ತೋಗ್ಬಿಟ್ಟಿದ್ದಾರೆ. ಸೊ ಈ ಥರ ಎಲ್ಲ ಸಿಚುವೇಶನ್ಸ್ ಬಂದಾಗ ಲೈಫ್ ಎಷ್ಟು ಇಂಪಾರ್ಟೆಂಟು ಅನಿಸುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ಒಂದು ವ್ಲಾಗ್ ಮಾಡೋಣ. ಈಗ ಅದೇ ಮೂಡಲ್ಲಿ ಇದನ್ನ ನಿಜ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು. ಅದೇನು ನೋಡಿ, ನಾವು TV9 ಅಲ್ಲಿ ಇಲ್ಲಿ ನೋಡೋಕ್ಕೂ, ನ್ಯೂಸ್ ಚಾನಲಲ್ಲಿ ನೋಡೋಕ್ಕೂ, ಲೈವಾಗಿ ಏನಾದರೂ ಇನ್ಸಿಡೆನ್ಸ್ ನೋಡಿಬಿಟ್ರೆ ಅಂತೂ ತುಂಬ ಇಂಪ್ಯಾಕ್ಟ್ ಆಗಿಬಿಡುತ್ತೆ. ಲೈಫ್ ಇಷ್ಟೇನಾ ಅನಿಸ್ಬಿಡುತ್ತೆ ಕೆಲವು ಸತಿ ಆ ಥರನೇ. ಸೊ ಚಿಕ್ಕ ಪುಟ್ಟದಕ್ಕೆಲ್ಲ ತುಂಬ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ತುಂಬ ಆರಾಮಾಗಿರಿ ಆಯಿತಾ. ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಕ್ಕೆ ಬರೋಲ್ಲ. ನಾವು ಇವತ್ತಿದ್ದೀವಿ, ಇವತ್ತು ನೆಮ್ಮದಿಯಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ಬದುಕಿದ್ದೀವಿ ಅಂದರೆ ಖುಷಿಯಾಗಿ ಎಂಜಾಯ್ ಮಾಡ್ಬಿಡೋಣ. ಸಣ್ಣ ಪುಟ್ಟದಕ್ಕೆ ಯಾರ್ದೋ ಏನೋ ದ್ವೇಷ ಸಾಧಿಸ್ಕೊಂಡು ಚಿಕ್ಕ ಪುಟ್ಟದನ್ನೆಲ್ಲ ದೊಡ್ಡದು ಮಾಡಿಕೊಂಡು, ಈಗ ನಾವು ಏನು ಮಾಡ್ತೀವಿ ಗೊತ್ತಾ, ಕೆಲವು ಸತಿ ಚಿಕ್ಕ
ಜಗಳನೇ ದೊಡ್ಡದು ಮಾಡಿಬಿಡ್ತೀವಿ. ಆಮೇಲೆ ಆ ಪರ್ಸನ್ನೇ ಇಲ್ಲ ಅಂದಮೇಲೆ ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದರೆ ಹೇಳಕ್ಕೆ ಬರಲ್ಲ. ನಾವು ಅದೇ ಅಂದ್ಕೊಳ್ಳೋದು. ನಾನು ಈಗಲೇ ಅಂತೂ ಈ ನಡುವೆ ಅಂತೂ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಅಂತೂ ಡೆಫಿನೆಟ್ಲಿ ದೀಪ ಹಚ್ಚಿ ಹೋಗ್ತೀನಿ ಆಯಿತಾ. ಕೆಲವು ನಮ್ಮ ಕಂಟ್ರೋಲಲ್ಲಿ ಇಲ್ಲ ನೋಡಿ ಫ್ರೆಂಡ್ಸ್, ಆ ಥರ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂದರೆ ಆಮೇಲೆ ಯಾರ್ದು ತಪ್ಪಿಲ್ದಂಗೆ 3 ಜನಕ್ಕೂ ಸ್ವಲ್ಪ ಸ್ವಲ್ಪ ಗಾಯ ಆಗೋಗಿದೆ ಆಯಿತಾ. ಆ್ಯಕ್ಚುಲಿ ನೋಡಿದ್ರೆ ಒಂದು ಅಂಕಲ್ ಆಯಿತಾ, ಸ್ವಲ್ಪ ಒಂದು 50 ವರ್ಷ ಆಗಿದೆ ಅಂತ, ಆಯಪ್ಪನಿಗೆ ಸ್ವಲ್ಪ ಜಾಸ್ತಿ ಗಾಯ ಆಗೋಗಿರೋದು. ಆಯಪ್ಪಂದು ಏನು ತಪ್ಪಿದೆ ಹೇಳಿ? ಮನೆಯಿಂದ ಬಿಟ್ಟು ಹೊರಗಡೆ ಬಂದಿದ್ದಾರೆ, ಸೇಫಾಗಿ ಮನೆಗೆ ಹೋಗಿಲ್ಲ ಅಂದರೆ ಒಂಥರ ಹಿಂಗೆ ನೋಡಿ, ಅದೆಲ್ಲ ನಮ್ಮ ಕಂಟ್ರೋಲಲ್ಲಿಲ್ಲ. ಎಲ್ಲೋ ಒಂದು ದೈವಶಕ್ತಿ ಇರುತ್ತೆ, ದೇವ್ರು ಹೆಂಗೋ ಕಾಪಾಡ್ತಾರೆ ಅನ್ನೋದೇ ಒಂದೇ. ಅದು ನಮಗೆ ಕಾಪಾಡೋದು ಜಸ್ಟ್ ಅಲ್ಪ ಸ್ವಲ್ಪ ಏನೋ ಪುಣ್ಯಗಳನ್ನ ಮಾಡಿಕೊಂಡು ಸಂಪಾದನೆ ಮಾಡಿಕೊಂಡು ನಮ್ಮ ಲೈಫ್ನ ನಾವು ಕಾಪಾಡ್ಕೋಬೇಕು ಅಂತ ನಂಗೆ ಡೆಫಿನೆಟ್ಲಿ ಸ್ಟ್ರಾಂಗಾಗಿ ಅನಿಸ್ಬಿಡ್ತು ಗೊತ್ತಾ. ಆ ಇನ್ಸಿಡೆನ್ಸ್ ಎಲ್ಲ ಹತ್ತಿರದಿಂದ ನೋಡಿದ್ಮೇಲೆ ತುಂಬ ಸೀರಿಯಸ್ ಆಗಿ ತೊಗೋಬಾರ್ದು ಲೈಫಲ್ಲಿ. ಸರಿ, ಇವತ್ತಿದ್ದೀವಿ, ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ಸಾಕು. ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರುತ್ತೆ, ಸಣ್ಣ ಪುಟ್ಟ ಏನೋ ಒಂದು ಮನಸ್ತಾಪ ಬಂದ್ಬಿಡುತ್ತೆ, ಅದನ್ನು ಹೆಂಗೋ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಮನಸ್ತಾಪ ಇಟ್ಕೊಂಡು ಒಂಥರ ದ್ವೇಷ ಸಾಧಿಸ್ಕೊಂಡು ಎಷ್ಟು ದಿನ ಬದುಕಿರ್ತೀವಿ ನೋಡಿ, ಅದು ಹೇಳೋಕ್ಕೆ ಬರಲ್ಲ. ಸೊ ಹಿಂದಿನ ಜನ್ಮದಲ್ಲಿ ಏನೇನು ಪಾಪಕರ್ಮಗಳಿರ್ತಾವೋ ಏನು ಕಥೆನೋ ಆಯಿತಾ, ಅದನ್ನೆಲ್ಲ ಸ್ವಲ್ಪ ಚಿಕ್ಕ ಬುದ್ಧಿ ಅಂತಾರಲ್ಲ, ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಅವ್ರ ಬಗ್ಗೆ ಇವ್ರ ಬಗ್ಗೆ ಕಾಸಿಪಿಂಗ್ ಮಾಡಿಕೊಂಡು ಅದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾರು ನಿಮ್ಮ ಬಗ್ಗೆ ಮಾತಾಡಿದ್ರು ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಆರಾಮಾಗಿರಿ ಫ್ರೆಂಡ್ಸ್. ಆಮೇಲೆ ಆ ಥರ ಇನ್ಸಿಡೆನ್ಸ್ ಬೇರೆ ನೋಡ್ಬಿಟ್ಟು ನಾವು ಮಕ್ಕಳು ಅಲ್ಲೇ ಇದ್ದರು. ಮಕ್ಕಳು ಆ್ಯಕ್ಚುಲಿ ಸ್ಟ್ರಾಂಗ್ ಆಗಿದ್ರು, ಅವ್ರಿಗೆ ಅಷ್ಟೊಂದು ಇದಿರಲ್ಲ ಅಲ್ವಾ. ಇನ್ನೊಬ್ಬರು ಲೇಡಿ ಇದ್ರಲ್ವ, ಅವರನ್ನು ಅಂತೆ ಅವ್ರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಯ್ಯೋ ಏನಾಯಿತು ಅಂತ. ಅಂದರೆ ಯೂಶಲಿ ಒಂಥರ ಎಮೋಷ್ನಲ್ ಆಗಿಬಿಡ್ತೀವಲ್ವ, ಅಷ್ಟೆಲ್ಲ ಬ್ಲಡ್ ಎಲ್ಲ ನೋಡಿ. ಅದು ಆ ಹುಡುಗಿ ಕಂಟ್ರೋಲ್ ಬೇರೆ ಇರಲಿಲ್ಲ. ಇನ್ಫ್ಯಾಕ್ಟ್ ಆ ಹುಡುಗಿಗೆ ನೋವಾಗ್ತಿರೋದು ಅವ್ರಿಗೆ ಗೊತ್ತಿಲ್ಲ ಆಯಿತಾ. ಅಷ್ಟು ಫಿಟ್ಸ್ ಬಂದಾದಮೇಲೆ ಒಂಥರ ಎಮೋಷ್ನಲ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಅದು ಆಮೇಲೆ ಏನಾಯಿತು ಏನು ಕತೆ ಏನೂ ಗೊತ್ತಿಲ್ಲ, ಯಾಕೆಂದರೆ ನಾವು ಬಸ್ ಸಿಕ್ತು, ನಾವು ಬಂದ್ಬಿಟ್ವಿ. ಈ ಥರ ಆಯಿತು ಕತೆ. ಆಗ ಆ ಸಿಚುವೇಶನ್ ಮಾತ್ರ ತುಂಬ ಹಾರಿಬಲ್ ಇತ್ತು. ಅದನ್ನು ಕಣ್ಣಾರೆ ನೋಡ್ಬಿಟ್ವಲ್ಲ, ಒಂಥರ ಬೇಜಾರಾದಂಗೆ ಆಯಿತು. ಸರಿ, ಹೋಪ್ಫುಲಿ ನಾವು ಅದನ್ನೇ ಪ್ರೇ ಮಾಡ್ತಾಯಿದ್ದೆ ನಾನು ಜೆನ್ಯೂನಾಗಿ. ಬಸ್ಸಲ್ಲಿ ಕೂತ್ಕೊಂಡ್ರು ಅದೇ ಯೋಚನೆ ಬರ್ತಾಯಿತ್ತು, ಅಪ್ಪ ಏನೂ ಆಗಬಾರ್ದು, ಆ ಹುಡುಗಿಗೆ ಏನೂ ಆಗಬಾರ್ದು. ಆ ಅಪ್ಪನಿಗೂ ಇತ್ತಲ್ಲ, ಅವ್ರು ಬಿದ್ದಿದ್ರಲ್ಲ, ಆ ಅಂಕಲ್ಗೂ ಏನೂ ಆಗಬಾರ್ದು ಅಂತ. ಆಮೇಲೆ ಕೇಳಿ ಆಯಿತಾ, ಇಷ್ಟ ಆಯ್ತಾ ಕತೆ. ಬಸ್ ಹತ್ತಿದ್ನಾ, ನಂದು ಇವತ್ತು ದಿನ ಹೆಂಗೆ ಅಂತ ಅನಿಸ್ಬಿಡ್ತು. ಬಸ್ ಹತ್ತಿ ಆಯಿತು, ಒಂದು 5 ನಿಮಿಷ 10 ನಿಮಿಷ ಸೀಟ್ ಸಿಕ್ಕಿಲ್ಲ, ಹಾಗೆ ಕಾಲು ಸಿಕ್ಕಾಪಟ್ಟೆ ನೋಯ್ತಿತ್ತು. ಆಮೇಲೆ ಒಂಥರ ಸ್ಟ್ರೆಸ್ ಆದಂಗೆ ಆಯಿತು ಅದೆಲ್ಲ ನೋಡಿಬಿಟ್ಟು. ಸರಿ ಹತ್ತದೆ ಕೂತ್ಕೊಂಡೆ. ನಮ್ಮ ಮನೆ ಹತ್ರನೇ ಒಂದು ಅಂಕಲ್ ಅಂತೆ, ನನಗೆ ಗೊತ್ತಿಲ್ಲ, ಅವ್ರ ಪರಿಚಯ ಇರಲಿಲ್ಲ. ಒಬ್ಬರು ಪುರೋಹಿತರು ಆಯಿತಾ. ಪುರೋಹಿತರು ಸರಿ ಅವ್ರೇನಂದ್ರು, ಚಿಕ್ಕವಳು ನಿಂತಿದ್ರೆ ಯಾರನ್ನ ಸೀಟ್ ಕೊಡ್ತಾರೆ ಅವಳಿಗೆ ಆಯಿತಾ. ಅವರಂದರು, ಬಾ ನನ್ನ ತೊಡೆ ಮೇಲೆ ಕೂತ್ಕೋ ಅಂತ ಸ್ವಲ್ಪ ಜಾಗ ಮಾಡಿ, ಅವಳು ತೊಡೆ ಮೇಲೆಲ್ಲ ಕೂತ್ಕೊಳ್ಳಲ್ಲ, ಅದಕ್ಕೆ ಪಕ್ಕದಲ್ಲಿ ಕೂರಿಸ್ಕೊಂಡ್ರು. ಇಬ್ಬರು ವಯಸ್ಸಾದವರೇ ಇದ್ದರು, ಕೂರಿಸ್ಕೊಂಡ್ರು. ಆಮೇಲೆ ಒಬ್ಬರು ಇಳ್ದೋದ್ರು, ಪಕ್ಕದಲ್ಲಿ ಸೀಟ್ ಖಾಲಿ ಆಯಿತು. ಆಮೇಲೆ ಅವಳು ಅಂದ್ಲು, ನನ್ನ ಚಿಕ್ಕವಳು, ಅಮ್ಮ ನೀನು ಕೂತ್ಕೊ, ನೀನು ತೊಡೆ ಮೇಲೆ ನಾನು ಕೂತ್ಕೊತೀನಿ ಅಂದ್ಲು. ಸರಿ ಆಯಿತು ಅಂತ ಕೂತ್ಕೊಂಡ್ರೆ ಆ ಅಂಕಲ್ಲು ಹಿಂಗೆ ಎಲ್ಲಿ ಇರೋದು ಏನು ಕತೆ ಹಿಂಗೆ ಮಾತಾಡಿಸ್ತಿದ್ರು, ಜನರಲಾಗಿ ಮಕ್ಕಳನ್ನ ಮಾತಾಡಿಸ್ತಾಯಿದ್ರು. ಸರಿ ನಾನು ಸುಮ್ಮನೆ ಇದ್ದೆ ಸ್ವಲ್ಪ ಒಂಥರ ಗುಂಗಲಿದ್ನಲ್ಲ, ಒಂಥರ ಸೈಲೆಂಟಾಗಿ ಸುಮ್ಮನೆ ಇದ್ದೆ. ಆಮೇಲೆ ಹಿಂಗೆ ಮಾತಾಡ್ತಾ ನಾವು ಇಲ್ಲಿ ನಿಮ್ಮ ಮನೆ ಹತ್ರನೇ ಇರೋದು, ಹಾಗೆ ಹೀಗೆ, ಇಲ್ಲಿ ಮನೆ ಹತ್ರ ಕಟ್ಕೊಂಡು 7 ವರ್ಷ ಆಯಿತು ಅಂತ ಅವ್ರಿಗೊಂದು 58 ಅಂದ್ಕೊಳ್ಳಿ, 58 ವರ್ಷ ಅಂತ ಅಂದ್ಕೊಳ್ಳಿ ಆಯಿತಾ. 58 60 ಇನ್ನೂ ವಯಸ್ಸಾಗಿದೆ, ಜಾಸ್ತಿನೇ ವಯಸ್ಸಾಗಿದೆ. ಆಮೇಲೆ ಅವ್ರು ಹೇಳ್ತಾಯಿದ್ರು, ಅಲ್ಲಿ ರೋಡ್ ಮೇಲೆ ಹಾಗೆ ಹೋಗ್ತಾ ಇದ್ವಿ, ಆ ರೋಡ್ ನೋಡಿದ ತಕ್ಷಣ ಅವ್ರಿಗೇನೋ ನೆನಪಾಗಿ, ನೋಡಮ್ಮ ಇದೇ ರೋಡಲ್ಲಿ ನನ್ನ ಮಗಂದು ಆಕ್ಸಿಡೆಂಟ್ ಆಗಿದ್ದಿದ್ದು, 4 ಜನ ಯಾರೋ ತುಂಬ ಶ್ರೀಮಂತರಂತೆ, ಅವರು ಕುಡ್ಕೊಂಡು ಬಂದ್ಬಿಟ್ಟು ನನ್ನ ಮಗನಿಗೆ ಗಾಡೀಲಿ ಬರ್ತಾಯಿದ್ದ, ಅವ್ನು ಗುದ್ದಿಸ್ಬಿಟ್ಟಿದ್ರು. ಫುಲ್ಲು ಕಾಲೆಲ್ಲ ಅವನಿಗೆ ಅಸ್ತಿತ್ವನೇ ಇರಲಿಲ್ಲ, ಅಂದರೆ ಕಾಲು ಫುಲ್ಲು ಏನು ಎನರ್ಜಿನೇ ಇರಲಿಲ್ವಂತೆ. ಅವ್ನಿಗೆ ಬಾಡಿಗೆಲ್ಲ ಏನೂ ಆಗಿರಲಿಲ್ವಂತೆ, ಕಾಲಿಗೆ ಮಾತ್ರ ಸಿಕ್ಕಾಪಟ್ಟೆ ಏಟಾಗಿತ್ತು. ಅದು ಹೋಗ್ಬಿಟ್ಟು ಡ್ಯಾಶ್ ಹೊಡೆದ್ಬಿಟ್ರು. ಅಲ್ಲೊಂದು ಮರ ಇತ್ತು, ಅಲ್ಲಿಗೆ ಹೋಗಿ ಡ್ಯಾಶ್ ಹೊಡೆದು ಕಾಲೆಲ್ಲ ಇದಾಗೋಯಿತು. 12 ಲಕ್ಷ ಖರ್ಚಾಗಿತ್ತಂತೆ, 12 ಲಕ್ಷ ಆಯಿತಾ. ಅವ್ರಿಗೆ ಅದಕ್ಕೆ ಕೋರ್ಟ್ಗೆಲ್ಲ ಹೋಗಿ ಅದಕ್ಕೇನೋ ಪರಿಹಾರ ಇದು ಮಾಡಿದ್ರು, ಒಂದು 5 ಲಕ್ಷ ಕೊಟ್ಟಿದ್ದಾರಂತಷ್ಟೇ. ಅದು 12 ಲಕ್ಷ ಖರ್ಚಾಗಿದ್ದಿದ್ದು. ಯಾರಿಗೆ ಏನು ಹೇಳ್ತೀರಾ, ಅವ್ರಿಗೊಬ್ಬನೇ ಮಗ ಅಂತೆ. ನಾವು ಲೈಫಲ್ಲಿ ಅಷ್ಟೆಲ್ಲ ಕಷ್ಟ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. MBA ಓದ್ತಾ ಇರೋ ಮಗ, ಅದು ಎಷ್ಟೋ ವರ್ಷ ಆಗಿ ಮದುವೆಯಾಗಿ 8-10 ವರ್ಷ ಆದಮೇಲೆ ಹುಟ್ಟಿರೋ ಮಗ ಅಂತೆ, ಒಬ್ಬನೇ ಮಗ. ನನಗೆ ಆ ಸಿಚುವೇಶನ್ಸ್ ಎಲ್ಲ ಕೇಳ್ಬಿಟ್ಟು ಏನಪ್ಪ ಇದು ಲೈಫಲ್ಲಿ ಹೆಂಗೆ ಆಗ್ತಾಯಿದೆ ಅಂತ ಅನಿಸ್ಬಿಡ್ತು. ಆಮೇಲೆ ಅವ್ರು ನೆನೆಸ್ಕೊಂಡು ಕಣ್ಣೀರು ಹಾಕ್ಬಿಟ್ರು. ಆ ಜಾಗ ನೋಡಿದ್ರೆ ನನಗೆ ಯಾವಾಗಲೂ ನೆನಪಾಗುತ್ತೆ, ಇಷ್ಟು ಅನುಭವಿಸ್ಬಿಟ್ವಿ ನಾವು. ಅಂದರೆ 5 ವರ್ಷದ ಕೆಳಗಡೆ ಆಗಿರೋ ಇನ್ಸಿಡೆಂಟು. ಆ ಮರ ತೋರಿಸ್ತಾರೆ ಅವರು, ಆ ಮರಕ್ಕೆ ಹೋಗಿ ಗುದ್ದಿರೋದವನು ಇದೇ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿದ್ದು.
ಆಮೇಲೆ ಫುಲ್ಲು ರಕ್ತ ಅಂತೆ. ಅಪ್ ಆ್ಯಂಡ್ ಡೌನು ಅಲ್ಲಿ ಹಾಸ್ಪಿಟ್ಲ್ ಫೆಸಿಲಿಟೀಸು ಅಷ್ಟೊಂದು ಇರಲಿಲ್ವಂತೆ. ಅಲ್ಲಿ ಹೋಗಿ ತೋರಿಸಿ ಎಲ್ಲ ಟ್ರೀಟ್ಮೆಂಟ್ ಕೊಡೋಷ್ಟರಲ್ಲಿ ಅವ್ರಿಗೆ ಒಂಥರ ವಯಸ್ಸಾಗಿದೆ, ಯೋಚನೆ ಮಾಡ್ಕೊಳ್ಳಿ ಅವರೆಷ್ಟು ಎಮೋಷ್ನಲ್ ಆಗಿರ್ತಾರೆ ಅಂತ. ಆಮೇಲೆ ಈ ಥರ ಅಂತಿದ್ರು, ಇಷ್ಟು ಕಷ್ಟಪಟ್ವಿ ನಾವು, ಲೈಫಲ್ಲಿ ಏನೂ ಇಲ್ಲಮ್ಮ, ಆರೋಗ್ಯ ಇದ್ದರೆ ನಾವು ಬದುಕಿದ್ರೆ ನೆಮ್ಮದಿಯಾಗಿದ್ಬಿಟ್ರೆ ಸಾಕು, ಯಾವ ದುಡ್ಡು ಕಾಸು ಏನೂ ಮ್ಯಾಟ್ರ್ ಆಗಲ್ಲ ಅಂತ. ಸೊ ಆ ಥರ ಸಿಚುವೇಶನ್ಸು ಒಂದಾದ್ಮೇಲೆ ಒಂದು ನನಗೆ ಅದೇ ಬೇಜಾರಾಗೋಯ್ತು. ಅಲ್ಲಿ ಬೇರೆ ಹಂಗಾಗೋಗಿತ್ತಾ, ಇಲ್ಲಿ ಹತ್ತಿರ ಬಸ್ ಹತ್ತದ್ಮೇಲೆ ಇವ್ರದ್ದು ಬೇರೆ ಸ್ಟೋರಿ ಕೇಳಿದ್ನ, ಆಗ ಸ್ಟ್ರಾಂಗ್ ಆಗಿಬಿಟ್ಟೆ ಫ್ರೆಂಡ್ಸ್. ನಾನೇನೋ ಫುಲ್ ಎಮೋಷ್ನಲ್ ಆಗಲಿಲ್ಲ, ನನಗೇನೋ ಬೇಜಾರಾಗಲಿಲ್ಲ. ಸೊ ರಿಯಾಲಿಟಿ ಆಫ್ ದ ಲೈಫ್ ಗೊತ್ತಾಗೋಯ್ತು. ಇಷ್ಟೇ ಲೈಫು, ನಾವು ಚೆನ್ನಾಗಿರ್ತೀವ, ಇವತ್ತು ಚೆನ್ನಾಗಿದ್ದೀವ, ಎಂಜಾಯ್ ಮಾಡಿಬಿಡ್ಬೇಕು, ಖುಷಿಯಾಗಿರಬೇಕು. ಯಾರ ಜೊತೆ ನಾವು ಮನಸ್ತಾಪ ಕೊಟ್ಕೊಂಡು ನಿಮ್ಮ ಕೈಯಲ್ಲಿ ಎಷ್ಟು ಒಳ್ಳೇದಾಗುತ್ತೋ ಅಷ್ಟು ಮಾಡಿ, ಆಯಿತಾ? ಕೆಟ್ಟದಂತೂ ಮಾಡೋಕ್ಕೆ ಹೋಗಬೇಡಿ. ಆ 1% ಕೆಟ್ಟದ್ದು ಮಾಡಿರ್ತೀವಿ ನೋಡಿ, ಆ ಕರ್ಮಗಳು ಕೆಟ್ಟದ್ದು ಮಾಡಲೇಬೇಕು ಅಂತಲ್ಲ, ಕೆಟ್ಟದಾಗಿ ಯೋಚನೆ ಮಾಡಿರ್ತೀವಲ್ವ, ಯಾರಿಗಾನ ಕೆಟ್ಟದಾಗಲಿ ಅಂತ ಬಯಸಿರ್ತೀವಲ್ವ, ಅದು ನಿಜ ಪಾಪ ಕರ್ಮ ಹೆಂಗೆ ಬರುತ್ತೆ ಅಂದರೆ ನಾನು ಅದನ್ನು ತುಂಬ ನಂಬ್ತೀನಿ, ಕಣ್ಣಾರೆ ನೋಡಿದ್ದೀನಿ ಕೂಡ. ಹಂಗೆ ಅನುಭವಿಸ್ತಾರೋ ಅವುಗಳು, ಆಯಿತಾ? ನೀವು ಒಳ್ಳೇದು ಮಾಡ್ತಿರೋ ಇಲ್ವೋ, ಕೆಟ್ಟದಂತೂ ಬಯಸೋಕ್ಕೂ ಹೋಗಬೇಡಿ, ಕೆಟ್ಟದಂತೂ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಆಮೇಲೆ ಈ ಬೇರೆಯವ್ರು ಯಾರಾದ್ರು ನಿಮಗೆ ಮಾಡ್ತಾರೆ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ, ನಿಜ ಅನುಭವಿಸ್ತಾರೆ, ಈ ಜನ್ಮದಲ್ಲೇ ಅನುಭವಿಸ್ತಾರೆ ಅವರು, ಆ ಲೆವೆಲ್ಗೆ ಇದು ಮಾಡ್ತಾರೆ. ಸೊ ಆ ಥರ ಆದಷ್ಟು ನೆಮ್ಮದಿಯಾಗಿ ಖುಷಿಯಾಗಿರಿ. ಏನೋ ಸಣ್ಣ ಪುಟ್ಟ ಏನೋ ಆಯಿತು ಅಂದರೆ ದ್ವೇಷ ಸಾಧಿಸೋಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ಏನಾದ್ರು ಹೆಲ್ಪ್ ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ ಅಂದರೆ ಮಾಡಿ, ಖುಷಿಯಾಗಿರಿ. ಫೈನಲಿ ನಮ್ಮ ಬರೋದೇ ನಮ್ಮ ಫ್ಯಾಮಿಲಿ. ನನಗೆ ಅದೇ ನೆನ್ಸು ಬಂದು ನಾನು ನಮ್ಮ ಹಸ್ಬೆಂಡ್ ಅವ್ರು ಶ್ರೀನಿವಾಸ್ ಅವ್ರ ಹತ್ರ ಕುತ್ಕೊಂಡು ಹೇಳಿ ಸ್ವಲ್ಪ ಸಮಾಧಾನ ಆಯಿತು. ನನಗೇನೇ ಆಗಲಿ ಅವ್ರ ಹತ್ರ ಹೇಳಿಸ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸೇಷನು, ಆಯಿತಾ? ಅವ್ರೊಂಥರ ನನಗೆ ಎನರ್ಜಿ ಇದ್ದಂಗೆ. ಅವ್ರ ಹತ್ರ ಹೇಳಿದ್ಮೇಲೆ ಕುತ್ಕೊಂಡ್ಮೇಲೆ ಅಷ್ಟೇ ಅವ್ರು ಅಂತಿದ್ರು, ಅಷ್ಟೇ ಶ್ವೇತಾ, ಲೈಫ್ ಅಷ್ಟೇ, ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನೆಮ್ಮದಿಯಾಗಿದ್ದು ಹೋಗ್ಬೇಕಷ್ಟೇ. ಈಗ ನೋಡಿ, ಈಗ ನಾನು ಇವತ್ತು ಮಾತಾಡ್ತಾ ಇರ್ಬೇಕಾದ್ರೆ ಎಷ್ಟು ಜನನ ಮೀಟ್ ಮಾಡಿದ್ದು, ಅದೇನು ಸಿಚುವೇಶನ್ಸು ಏನೋ ಗೊತ್ತಿಲ್ಲ, ದೇವರು ಒಂಥರ ನನ್ನನ್ನು ಸ್ಟ್ರಾಂಗ್ ಮಾಡಿಬಿಟ್ರು. ತುಂಬಾ ಸ್ಟ್ರಾಂಗ್ ಆಗೋಯಿತು. ಇವೆರಡು ಸಿಚುವೇಶನ್ ನೋಡಿ, ಒಂದು ಕೇಳಿದ್ದಿದ್ದು, ಇನ್ನೊಂದು ಕಣ್ಣಾರೆ ನೋಡಿದ್ದಿದ್ದು, 2 ಸಿಚುವೇಶನ್ಸು ನಾನು ತುಂಬಾ ನ್ಯೂಟ್ರಲ್ ಮಾಡಿಬಿಟ್ಟಿತ್ತು. ಫಸ್ಟೇ ನಾನು ಸ್ಯಾಚುರೇಷನ್ ಲೆವೆಲಲ್ಲಿದ್ದೆ, ನನಗೆ ಯಾವುದ್ರ ಮೇಲೂ ಆಸೆ ಇಲ್ಲ ಅಷ್ಟೊಂದು. ಲೈಫಲ್ಲಿ ಒಂದು ಒಳ್ಳೆ ಜೀವನ ಸಾಗಿಸ್ಬೇಕು, ಒಂದು ಡಿಗ್ನಿಫೈಡ್ ಲೈಫು. ಯಾರೋ ಒಂದು 4 ಜನ ಇದ್ದಾರೆ ಅಂದರೆ ಅವರೊಂದು ರೆಸ್ಪೆಕ್ಟ್ಫುಲ್ ಲೈಫ್ ಲೀಡ್ ಮಾಡಿ ಹೋಗಬೇಕು ಅಂತ ಆಸೆ, ಮಕ್ಳಿಗೊಂದು ಸೆಟ್ಲ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಇದೆಲ್ಲ ನೋಡ್ಬಿಟ್ಟು ಅಷ್ಟೇನಪ್ಪ, ಲೈಫು ಇರೋವರೆಗೂ ಖುಷಿಯಾಗಿ ನೆಮ್ಮದಿಯಾಗಿರಬೇಕು ಅಂತ ಅನಿಸ್ಬಿಡ್ತಪ್ಪ ಫ್ರೆಂಡ್. ಸೊ ಈ ಥರ ಸಿಚುವೇಶನ್ಸ್ ಬರಬೇಕು, ಟಫ್ ಟೈಮ್ಸ್ ನೋಡ್ತೀವಲ್ವ, ನಾವೇ ಅನುಭವಿಸ್ಬೇಕು ಅಂತ ಇಲ್ಲ. ಈ ಥರದ್ದೆಲ್ಲ ಕೇಳಿಬಿಟ್ರೆ, ಈ ಥರದ್ದೆಲ್ಲ ಕಣ್ಣಾರೆ ನೋಡಿಬಿಟ್ರೆ ಅಂತೂ ಹೌದಪ್ಪ ಲೈಫ್ ಇಷ್ಟೇ ಅಂತ ಅನಿಸ್ಬಿಡುತ್ತೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು. ಸೇಫಾಗಿರಿ, ಆಯಿತಾ? ಆಮೇಲೆ ಆ ಹುಡುಗಿ ಹೆಲ್ಮೆಟ್ ಹಾಕಿರಲಿಲ್ಲ ಫ್ರೆಂಡ್ಸ್. ಹೆಲ್ಮೆಟ್ ಹಾಕಿದ್ದಿದ್ರೆ ಅವಳಿಗೆ ಅಷ್ಟೊಂದು ಆಗ್ತಿರ್ಲಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ಆಮೇಲೆ ಯಾರು ಗುದ್ದಿದ್ಲಲ್ಲ ಅವಳು, ಅಯ್ಯಪ್ಪ ಹೆಲ್ಮೆಟ್ ಹಾಕಿದ್ದ, ಅಯ್ಯಪ್ಪನಿಗೆ ಏನಾಗಲಿಲ್ಲ, ಕಾಲಿಗೇಟಾಯಿತು, ತಲೆಗೇನಾಟಾಗಲಿಲ್ಲ. ತಲೆ ತುಂಬ ಇಂಪಾರ್ಟೆಂಟು. ಯಾರೋ ಏನೋ ಫೈನ್ ಹಾಕ್ತಾರೆ ಅಂತ ಹೆಲ್ಮೆಟ್ ಹಾಕೋದಲ್ಲ, ಆದಷ್ಟು ನಿಧಾನಕ್ಕೆ ಗಾಡಿ ಓಡಿಸಿ, ಆಯಿತಾ? ನಿಮ್ಮ ಹಸ್ಬೆಂಡ್ಸ್ಗೂ ಹೇಳಿ, ಆಮೇಲೆ ಮನೇಲಿ ಮಕ್ಕಳಿದ್ರೆ ಅವ್ರಿಗೂ ಹೇಳಿ, ನಿಧಾನಕ್ಕೆ ಗಾಡಿ ಓಡಿಸ್ಬೇಕು, ಆಯಿತಾ? ಏನೇ ಒಂದು ನಾವು ಸರಿಯಾಗಿದ್ದರೂ ಅಕ್ಕಪಕ್ಕ ಅವ್ರು ಸರಿ ಇರಬೇಕಲ್ಲ, ಆಯಿತಾ? ನಾವು ಸ್ಪೀಡಾಗಿ ಹೋಗ್ತಾಯಿದ್ರೆ ಸ್ಪೀಡ್ ಕಂಟ್ರೋಲ್ ಆಗೋಲ್ಲ, ಯಾಕೆಂದರೆ ನಾನು ಗಾಡಿ ಓಡಿಸ್ತೀನಿ. ಯಾವಾಗಲೂ 20 ಕಿಲೋಮೀಟ್ರ್ ಮೇಲೆ ದಾಟಲ್ಲ ನಾನು, ಯಾಕೆಂದರೆ ಯಾವಾಗಲೇ ನಾನು ಗಾಡಿ ಓಡಿಸಿದ್ರು ಹಿಂದೆ ಮಕ್ಕಳಿರ್ತಾರಲ್ವ, ಸ್ವಲ್ಪ ಕಾನ್ಷಿಯಸ್ ಆಗಿ ಓಡಿಸ್ತಾ ಇರ್ತೀನಿ. ಸ್ಪೀಡ್ ಕಂಟ್ರೋಲ್ ಆಗೋಲ್ಲ. ಸಡನ್ನಾಗಿ ಏನೋ ನಾಯಿನೇ ಬಂತು, ನಾಯಿಯಿಂದ ಎಷ್ಟು ಜನ ಸತ್ತಿದ್ದಾರೆ ಹೇಳಿ, ಅದನ್ನು ಉಳ್ಸೋಕ್ಕೆ ಹೋಗಿ ಎಲ್ಲೆಲ್ಲೋ ಗುದ್ದಿ ಏನೇನೋ ಆಗಿರುತ್ತೆ. ಸೊ ಹೊರಗಡೆ ಹೋಗಿರೋರು ಮನೇಲಿ ನೆಮ್ಮದಿಯಾಗಿ ಬರ್ತಾರೆ ಅಂತ ಏನೇ ಜಂಜಾಟ ಇಟ್ಕೊಬೇಡಿ ಫ್ರೆಂಡ್ಸ್. ನಿಮ್ಮ ಹಸ್ಬೆಂಡ್ ಜೊತೆ ಜಗಳ ಆಡಿದರೆ, ನೀವು ವೈಫ್ಗಳ ಜಗಳ ಜೊತೆ ಆಡಿದರೆ ಎಲ್ಲ ಬಿಟ್ಟಾಕಿ ಇವತ್ತು ಕಾಂಪ್ರಮೈಸ್ ಆಗಿಬಿಡಿ. ಮೇಯ್ನಾಗಿ ಆ ಮನುಷ್ಯ ನಮ್ಮ ಜೊತೆ ಇದ್ದಾರೆ, ಅದಕ್ಕೆ ನೆಮ್ಮದಿಯಾಗಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡೋಣ ಅಂತ ಅದನ್ನೇ ಹೇಳಬೇಕು ಅಂತ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಪರವಾಗಿಲ್ಲ, ನೀವು ಸೇಫಾಗಿ ಲೈಫ್ನ ಲೀಡ್ ಮಾಡಿ, ನೆಮ್ಮದಿಯಾಗಿ ಖುಷಿಯಾಗಿ ಕಣ್ಮುಚ್ಕೊಂಡು ನಿದ್ದೆ ಮಾಡಿ. ಪೀಸ್ ಆಫ್ ಮೈಂಡು ಲೈಫಲ್ಲಿ ತುಂಬ ಇಂಪಾರ್ಟೆಂಟು ಅಲ್ವಾ?